ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನಕ್ಕೆ ಎಷ್ಟು ಲಾಸ್ ಆಯಿತು, ಪಾಕಿಸ್ತಾನ ಎಷ್ಟು ಹಣವನ್ನು ಕಳ್ಕೊಳ್ತು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಇಡೀ ವಿಶ್ವವೇ ನೋಡುವಂಥ ಒಂದು ದಾಳಿಯನ್ನು ಮಾಡ್ತು. ಅದರಲ್ಲೂ ಮೊದಲ ಹಂತವಾಗಿ 9 ಉಗ್ರರ ಅಡುಗು ತಾಣಗಳನ್ನು ಧ್ವಂಸ ಮಾಡ್ತು. ಅದು ಡ್ರೋನ್ ಮುಖಾಂತರ ಇರ್ಬೋದು, ರಫೇಲ್ ಮುಖಾಂತರ ಇರ್ಬೋದು ಮತ್ತು ಸುಖೋಯ್ ಮುಖಾಂತರ ಇರ್ಬೋದು. ಅದಾದ ನಂತರ ಎರಡನೇ ಹಂತವಾಗಿ ಯಾವಾಗ ಪಾಕಿಸ್ತಾನ ಆ ಉಗ್ರರ ನೆಲೆಯನ್ನು ಧ್ವಂಸ ಮಾಡಿದ ನಂತರ ಪಾಕಿಸ್ತಾನ ಯಾವಾಗ ಮತ್ತು ಮರುದಾಳಿ ಮಾಡುತ್ತಲ್ಲ ಭಾರತದ ಮೇಲೆ, ಅದು ಜಮ್ಮು ಕಾಶ್ಮೀರದ ಅನೇಕ ಪ್ರಾಂತ್ಯಗಳ ಮೇಲೆ ಮರುದಾಳಿ ಮಾಡಿದಾಗ ಸಿಟ್ಟಿಗೆದ್ದಂಥ ಭಾರತ ನೇರವಾಗಿ ಯುದ್ಧ ಘೋಷಣೆ ಮಾಡುತ್ತೆ. ಅಂದರೆ ಘೋಷಣೆ ಮಾಡಿಲ್ಲ ಅಂದ್ರೂ ಕೂಡ ಯುದ್ಧವನ್ನು ಮಾಡುತ್ತೆ. ಅದಾದ ನಂತರ ಭಾರತ 21 ಪಾಕಿಸ್ತಾನದ ಏರ್ ಬೇಸ್ ಮೇಲೆ, ಅದರಲ್ಲೂ ಮುಖ್ಯವಾಗಿ ನೂರ್ಖಾನಿ ಏರ್ ಬೇಸ್ ಇರ್ಬೋದು, ಇಸ್ಲಾಮಾಬಾದ್ ಏರ್ ಬೇಸ್ ಇರ್ಬೋದು, ಹೀಗೆ ಅನೇಕ ದೊಡ್ಡ ದೊಡ್ಡ ಏರ್ ಬೇಸ್ಗಳ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ಗಳ ಮುಖಾಂತರ ದಾಳಿಯನ್ನು ಮಾಡುತ್ತೆ. ನೋಡಿ, ಇವೆಲ್ಲದರಿಂದ ಪಾಕಿಸ್ತಾನ ಎಕಾನಮಿಯಲ್ಲಿ ಜರ್ಜರಿತವಾಗುತ್ತೆ. ಮತ್ತು ನಿನ್ನೆ ಸಿಕ್ಕಂಥ ಮಾಹಿತಿ ಪ್ರಕಾರ ಈ ಏರ್ ಬೇಸ್ಗಳನ್ನು ರಿಪೇರಿ ಮಾಡಲಿಕ್ಕೆ ಟೆಂಡರ್ಗಳನ್ನ ಕೂಡ ಪಾಕಿಸ್ತಾನ ಇದೀಗ ಕೊಟ್ಟಿದೆ. ಮೊದಲು ಹೇಳ್ತಾ ಇತ್ತು, ಇಲ್ಲ ನಮ್ಮ ಮೇಲೆ ದಾಳಿ ಮಾಡಿಲ್ಲ, ನಾವು ಇಡೀ ವಿಶ್ವವನ್ನೇ ನೋಡುವ ಹಾಗೆ ಪಾಕಿಸ್ತಾನ ಹಿಂದೂಸ್ತಾನದ ದಾಳಿಯನ್ನು ಎದುರಿಸ್ತೀವಿ, ಅದರಲ್ಲೂ ಚೀನಾದ ಒಂದು ಕ್ಷಿಪಣಿಯನ್ನು ಬಳಸಿ ನಾವು ಇಡೀ ಯುದ್ಧವನ್ನು ಗೆದ್ದು ಬಿಟ್ಟಿದ್ದೇವೆ, ಭಾರತ ಆಲ್ಮೋಸ್ಟ್ ಸೋತ್ಬಿಟ್ಟಿದೆ ಅನ್ನುವಂಥ ಒಂದು ಮಾತನ್ನು ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಹೇಳಿದರು. ಆದರೆ ನಿನ್ನೆ ಮತ್ತೊಂದು ಮಾತನಾಡ್ತಾರೆ, ನಾನು ಮಲಗಿದ್ದೆ, ರಾತ್ರಿ ಸುಮಾರು ಮಲಗಿದ್ದೆ, ಮೇ 9 ರಾತ್ರಿ ಮಲಗಿದ್ದೆ. ನಾನು 2:30 ಸುಮಾರಿಗೆ ನನ್ನ ಕಾಲ್ ಬರುತ್ತೆ. ರಕ್ಷಣಾ ಅಧ್ಯಕ್ಷರಾಗಿರುವಂಥ ಆಸಿಫ್ ಮುನೀರ್ ಅವರು ಒಂದು ಕಾಲ್ ಮಾಡ್ತಾರೆ, ಹಿಂದೂಸ್ತಾನ ಪಾಕಿಸ್ತಾನದ ಅನೇಕ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಿಬಿಟ್ಟಿದೆ, ಏನು ಮಾಡೋದು ಅಂತ ಕೇಳ್ತಾರೆ. ಹಾಗಾಗಿ ಹೀಗೆ ಹೇಳೋದ್ರ ಮುಖಾಂತರ ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಆಗಿದೆ ಅನ್ನೋದನ್ನು ಒಪ್ಕೊಳ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಎಷ್ಟು ಲಾಸ್ ಆಗಿದೆ. ಭಾರತ ಮಾಡಿದಂಥ ದಾಳಿ ಇದೆಯಲ್ಲ, ಅದರಲ್ಲೂ ಮುಖ್ಯವಾಗಿ 21 ಏರ್ ಬೇಸ್ಗಳನ್ನು ನೆಲಸಮ ಮಾಡಿತ್ತು ಭಾರತ. ಯಾಕಂದ್ರೆ ಆ ಏರ್ ಬೇಸ್ಗಳ ಮುಖಾಂತರ ಡ್ರೋನ್ ಆಪರೇಟ್ ಆಗ್ತಿತ್ತು. ಆ ಏರ್ ಬೇಸ್ಗಳಲ್ಲಿ ಡ್ರೋನ್ಗಳನ್ನ ಇಟ್ಕೊಂಡು ಭಾರತದ ಕಡೆ ಮುಖ ಮಾಡಿ ಡ್ರೋನ್ ಅನ್ನು ಹಾರಿಸಲಾಯಿತು. ಹಾಗಾಗಿ ಮೊದಲ ಹಂತವಾಗಿ ಭಾರತ ಯಾವುದೇ ಸಿವಿಲಿಯನ್ ಮೇಲಾಗಲಿ ಅಥವಾ ಮಿಲಿಟರಿ ಬೇಸ್ ಮೇಲೆ ಅಟ್ಯಾಕ್ ಮಾಡುವಂಥ ಉದ್ದೇಶ ಇರಲಿಲ್ಲ. ಕೇವಲ ಉಗ್ರರ ತಾಣವನ್ನು ಗುರಿಯಾಗಿಟ್ಕೊಂಡು ಮಾತ್ರ ಯುದ್ಧವನ್ನು ಮಾಡ್ತಾ ಇತ್ತು. ಆದರೆ ಯಾವಾಗ ಏರ್ ಬೇಸ್ಗಳ ಮುಖಾಂತರ ಡ್ರೋನ್ ಆಪರೇಟರ್ಗಳು ಭಾರತದ ಮೇಲೆ ದಾಳಿ ಮಾಡಿದಲ್ಲ ಡ್ರೋನ್ ಇಟ್ಕೊಂಡು, ಅದಾದ ನಂತರ ಅವನ್ನೇ ಗುರಿಯಾಗಿಟ್ಕೊಂಡು ಏರ್ ಬೇಸನ್ನೇ ಗುರಿಯಾಗಿಟ್ಕೊಂಡು ಭಾರತ ದಾಳಿಯನ್ನು ಮಾಡುತ್ತೆ ಮತ್ತು 21 ಏರ್ ಬೇಸ್ಗಳನ್ನು ಹೊಡೆದಾಕತ್ತೆ. ಸರಿಸುಮಾರು 600ರಿಂದ 700 ಟರ್ಕಿ ನಿರ್ಮಿತ ಆ ಡ್ರೋನ್ಗಳನ್ನ ಹೊಡೆದಾಕತ್ತೆ ಮತ್ತು ಏರ್ ಡಿಫೆನ್ಸ್ ಅನ್ನು ನಾಶ ಮಾಡುತ್ತೆ ಮತ್ತು ರಾಡರ್ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಲಾಸ್ ಆಗಿದೆ. ಜೊತೆಗೆ 4-5 ಫೈಟರ್ ಜೆಟ್ ಕೂಡ ಇಲ್ಲಿ ಹೊಡೆದು ಬೀಳುತ್ತೆ. ಅಂದರೆ ಭಾರತ ಜೆಟ್ಗಳು ಅವನ್ನ ಹೊಡೆದು ಉಳಿಸುತ್ತೆ. ಹೀಗಾಗಿ ಮೊದಲ ಹಂತವಾಗಿ 21 ಏರ್ ಬೇಸ್ಗಳನ್ನು ಮರು ನಿರ್ಮಾಣ ಮಾಡಲಿಕ್ಕೆ, ನೋಡಿ, ಒಂದು ನಿರ್ಮಾಣ ಮಾಡೋದು ಬೇಡ, ಮತ್ತೊಂದು ಮರು ನಿರ್ಮಾಣ ಮಾಡೋದು ಬೇರೆ. ನೀವು ಒಂದು ಜಾಗದಲ್ಲಿ ಮನೆ ಕಟ್ಟುವುದು ಸ್ವಲ್ಪ ಸುಲಭ, ಯಾಕಂದ್ರೆ ಜಾಗ ಇರುತ್ತೆ, ಆನಂತರ ನೀವು ಪ್ಲಾನ್ ಹಾಕೊಂಡು ಮನೆಯನ್ನು ಕಟ್ಟುವುದು. ಆದರೆ ಹಳೆ ಮನೆಯನ್ನ ಕೆಡವಿ ಮತ್ತೆ ಅಲ್ಲಿ ಮನೆ ಕಟ್ಟುವುದಿದೆಯಲ್ಲ, ಅದು ದುಬಾರಿಯಾದಂಥ ಒಂದು ಕೆಲಸ ಆಗುತ್ತೆ. ಹಾಗಾಗಿ 21 ಏರ್ ಬೇಸ್ಗಳನ್ನ ಮರು ನಿರ್ಮಾಣ ಮಾಡಬೇಕು. ಅಲ್ಲಿ ಈಗ ಯಾವುದೇ ವ್ಯವಸ್ಥೆ ಆಗ್ತಿಲ್ಲ, ಅಲ್ಲಿ ಯಾವುದೇ ಮಿಲಿಟರಿ ಕಾರ್ಯ ಆಗ್ತಿಲ್ಲ. ಯಾಕಂದ್ರೆ ಅಲ್ಲಿ ಒಂದೇನಾಗುತ್ತೆ, ಅಲ್ಲಿ ರನ್ವೇ ಇರುತ್ತೆ, ಏರ್ ಬೇಸ್ ಇರುತ್ತೆ, ಜೊತೆಗೆ ಅಲ್ಲಿ ಸಿಸ್ಟಮ್ಸ್ ಇರುತ್ತೆ. ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ರಾಡರ್ ಇರುತ್ತೆ, ಕಂಟ್ರೋಲಿಂಗ್ ATC ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಆದರೆ ಇದೀಗ ಎಲ್ಲವೂ ಕೂಡ ತೆಗೆದು ಮತ್ತೆ ಮರು ಜೋಡಣೆ ಮಾಡಬೇಕಾಗಿದೆ. ಒಂದು ಲೆಕ್ಕದ ಪ್ರಕಾರ, ರಕ್ಷಣಾ ವಿಶ್ಲೇಷಕರು ಹೇಳಿದಂಥ ಒಂದು ಮಾಹಿತಿಯ ಪ್ರಕಾರ, ಈ 21 ಏರ್ ಬೇಸ್ಗಳನ್ನು ಮರು ನಿರ್ಮಾಣ ಮಾಡಿ ಅವನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಸರಿಸುಮಾರು $2-3 ಬಿಲಿಯನ್ ಅಷ್ಟು ಹಣ ಬೇಕಾಗುತ್ತೆ. ಅಂದರೆ ಸರಿಸುಮಾರು 17,000 ಕೋಟಿಯಷ್ಟು ಹಣ ಬೇಕಾಗುತ್ತೆ, ಅಷ್ಟು ಹಣ ಬೇಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕ ಕೊಡ್ತಾರೆ. ಅದಾದ ನಂತರ ನೋಡಿ, ಒಂದು ಏರ್ ಬೇಸ್ಗಳನ್ನ 21 ಏರ್ ಬೇಸ್ಗಳನ್ನ ಮರು ನಿರ್ಮಾಣ ಮಾಡಬೇಕು ಮತ್ತು ಕಾರ್ಯರೂಪಕ್ಕೆ ತರಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರೆ ಸರಿಸುಮಾರು 17,000ರಿಂದ 18,000 ಕೋಟಿ ಬೇಕಾಗುತ್ತೆ. ಅದು ಒಂದು ಲೆಕ್ಕ. ಎರಡನೇದಾಗಿ ಟರ್ಕಿ ಕೊಟ್ಟಂತ 600-700 ಡ್ರೋನ್ಗಳನ್ನ ನಮ್ಮ ಭಾರತ ಹೊಡೆದಾಕಿದೆ. ಟರ್ಕಿ ನಿರ್ಮಿತ ಡ್ರೋನ್ಗಳು ತುಂಬಾ ಜನಪ್ರಿಯ. ಜೊತೆಗೆ ಒಂದು ಡ್ರೋನ್ನ ಬೆಲೆ ಸರಿಸುಮಾರು 3-4 ಕೋಟಿ ಆಗುತ್ತೆ. ಹಾಗಾಗಿ ಸರಿಸುಮಾರು ನಮಗೆ ಸಿಕ್ಕಂತ ಲೆಕ್ಕದ ಪ್ರಕಾರ 600 ಡ್ರೋನ್ ಅಂದ್ರೂ ಕೂಡ 2,500 ಕೋಟಿ ಆಗುತ್ತೆ. ಒಂದು 17,000 ಕೋಟಿ ಏರ್ ಬೇಸ್ಗಳನ್ನ ಮರು ನಿರ್ಮಾಣ ಮಾಡಲಿಕ್ಕೆ ಬೇಕಾಗುತ್ತೆ. ಎರಡನೇದಾಗಿ ಡ್ರೋನು ಟರ್ಕಿ ಕೊಟ್ಟಿತ್ತಲ್ಲ, ಕುತಂತ್ರಿ ಟರ್ಕಿ ಕೊಟ್ಟಿತ್ತಲ್ಲ ಪಾಕಿಸ್ತಾನಕ್ಕೆ, ಆ ಡ್ರೋನ್ಗಳ ಬೆಲೆ ಸರಿಸುಮಾರು 2,500ರಿಂದ 3,000 ಕೋಟಿ ಆಗುತ್ತೆ. ಅದಾದ ನಂತರ ಫೈಟರ್ ಜೆಟ್ F-16 ಅಮೆರಿಕ ಕೊಟ್ಟಂತ ಸಹಾಯಕ್ಕಾಗಿ ಕೊಟ್ಟಂತ F-16 ಭಾರತ ಹೊಡೆದಾಕಿದೆ. ಅದರ ಬೆಲೆ 300ರಿಂದ 400 ಕೋಟಿ ಆಗುತ್ತೆ.
ನೋಡಿ ನಮ್ದು ಎಷ್ಟು ಕೋಟಿ ಅಂದ್ರೆ ನಮ್ಮ ರಫೇಲ್ ವಿಮಾನ ಸುಮಾರು 4,000 ಕೋಟಿ ಅಂತ ಬೆಲೆ ಬಾಳುವಂತ ವಿಮಾನ ಮತ್ತು ಯುದ್ಧದಲ್ಲಿ ಪರಿಣಿತಿ ಅಥವಾ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಆದರೆ F-16 ಇದೆಯಲ್ಲ ಅದು 300ರಿಂದ 400 ಕೋಟಿ ಬೆಲೆ ಬಾಳುತ್ತೆ. JF-17 ಕೂಡ ಹೌದು, JF-16 ಕೂಡ ಹೌದು. ಹೀಗೆ ಆ ಎಲ್ಲ ಬೆಲೆಯನ್ನು ನೋಡ್ತಾ ಹೋದ್ರೆ ಪಾಕಿಸ್ತಾನ ಇದೀಗ ದೊಡ್ಡ ಲಾಸ್ ಅನ್ನ ಮಾಡ್ಕೊಂಡಿದೆ. ಡ್ರೋನ್ ಮಿಸೈಲ್, ಚೀನಾ ಮಿಸೈಲ್ ಕೂಡ ಪಾಕಿಸ್ತಾನ ಖರೀದಿ ಮಾಡಿತ್ತು, ಅದು ಕೂಡ ಸ್ಫೋಟನೆ ಆಗದೆ ಭಾರತ ಒಂದು ಜಾಗದಲ್ಲಿ ಬಂದು ಬಿದ್ಕೊಂಡಿದೆ. ಹೀಗಾಗಿ ಇದೀಗ ಪಾಕಿಸ್ತಾನ ಕೂಡ ಟೆಂಡರ್ ಕರೆದಿದೆ. ಏರ್ ಬೇಸ್ಗಳನ್ನ ಮರು ನಿರ್ಮಾಣಕ್ಕೆ ಪ್ರೈವೇಟ್ ಕಂಪನಿಯಿಂದ ಟೆಂಡರ್ ಕೂಡ ಕರೆದಿದೆ. ಜೊತೆಗೆ ಅತ್ಯಂತ ಮುಖ್ಯವಾಗಿ ಪಾಕಿಸ್ತಾನದ ಏರ್ ಬೇಸ್ ನಲ್ಲಿ ಇರುವಂತಹ ರಾಡರ್ ಸಿಸ್ಟಮ್ ಇದೀಗ ಹಾಳಾಗಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳಾಗಿದೆ. ಯಾಕಂದ್ರೆ ಏರ್ ಬೇಸ್ಗಳ ಮೇಲೆ ಒಮ್ಮೆ ನಮ್ಮ ಕ್ಷಿಪಣಿ ಅದೇ ಸುಸೈಡ್ ಡ್ರೋನ್ಗಳು ದಾಳಿಯನ್ನು ಮಾಡಿದಾಗ ನೋಡಿ, ಸುಸೈಡ್ ಡ್ರೋನ್ ಕೆಲಸ ಅಂದ್ರೆ ಹೋಗುತ್ತೆ, ಅಲ್ಲಿ ಅಟ್ಯಾಕ್ ಮಾಡುತ್ತೆ, ಅಂದ್ರೆ ಸೆಲ್ಫ್ ಸುಸೈಡ್ ಮಾಡ್ಕೊಂಡು ಸ್ಫೋಟ ಆಗ್ಬಿಡುತ್ತೆ, ಅದನ್ನ ಸುಸೈಡ್ ಡ್ರೋನ್ ಅಂತ ಹೇಳ್ತಾರೆ. ರಾಡರ್ ಸಿಸ್ಟಮ್ ಹಾಳಾಗಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳಾಗಿದೆ. ಜೊತೆಗೆ ಸಿಂಧೂ ರಿವರ್ ಇದೆಯಲ್ಲ ಅದನ್ನ ತಡೆ ಹಿಡಿದ್ರಿಂದ ಸರಿಸುಮಾರು 1,000 ಕೋಟಿಯಷ್ಟು ಅಲ್ಲಿ ಹಾನಿಯಾಗುವಂತ ಲೆಕ್ಕ ಇದೆ. ಯಾಕಂದ್ರೆ ಈಗ ಬೆಳೆ ನಾಶ ಆಗುತ್ತೆ ಅಥವಾ ಬೆಳೆ ನೆಕ್ಸ್ಟ್ ಬೆಳೆ ಆಗಲ್ಲ. ಇವೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಮೇ 9-10ರಂದು ಮಾಡಿದಂತ ದಾಳಿ ಇದೆಯಲ್ಲ ಅದರಿಂದ ಎಲ್ಲವನ್ನ ಲೆಕ್ಕ ಹಾಕೊಂಡ್ರೆ 1,00,000 ಕೋಟಿಯಷ್ಟು ಪಾಕಿಸ್ತಾನ ತನ್ನ ಎಕಾನಮಿಯಲ್ಲಿ ಡೌನ್ ಮಾಡ್ಕೊಂಡಿದೆ. ಅಥವಾ ಪಾಕಿಸ್ತಾನ ಅಷ್ಟು ಹಣವನ್ನು ವೆಚ್ಚ ಮಾಡಬೇಕಾಗುತ್ತೆ. ಅಥವಾ ಪಾಕಿಸ್ತಾನ ಭಾರತ ಮಾಡಿದಂತ ದಾಳಿಯಿಂದ ಸರಿಸುಮಾರು 1,00,000 ಕೋಟಿಯ ಹಣವನ್ನು ಕಳ್ಕೊಂಡ್ಬಿಟ್ಟಿದೆ. ಪಾಕಿಸ್ತಾನದ ಒಟ್ಟು ಬಜೆಟ್ ಇರುವುದು ಅದು 5.5 ಲಕ್ಷ ಕೋಟಿ. ಅದರಲ್ಲಿ ಭಾರತ ಮಾಡಿದ ದಾಳಿಯಿಂದ ಸರಿಸುಮಾರು ಹತ್ರ 1,00,000 ಕೋಟಿಯಷ್ಟು ಹಣ ಕಳ್ಕೊಂಡಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾಕೆ ಬೇಕಿತ್ತು ಪಾಕಿಸ್ತಾನಕ್ಕೆ? ಯಾಕೆ ಬೇಕಿತ್ತು? ನಾವು ಮಾಡಿದಂತ ದಾಳಿ ಕೇವಲ ಉಗ್ರರ ಅಡಗು ತಾಣಗಳ ಮೇಲಿತ್ತು. ನೀವು ಒಂದು ಮಾತುಕತೆ ಮುಖಾಂತರ ಇಲ್ಲ ಪಹಲ್ಗಾಮ್ ದಾಳಿಗೆ ಮಾತಾಡೋಣ ಬನ್ನಿ, ಅಥವಾ ನಾವು ಬರ್ತೇವೆ ಭಾರತಕ್ಕೆ ಬರ್ತೇವೆ ಮಾತಾಡೋಣ, ಅದು ಯಾರೇ ಇದ್ರು ಕೂಡ ನಮ್ಮವರೇ ಇದ್ರು ಕೂಡ ನಾವು ಅದನ್ನು ಶಿಕ್ಷೆ ಮಾಡ್ತೇವೆ, ಅದು ತಪ್ಪಂದು ಒಪ್ಕೋತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಂತ ಸಂಭವ ಕಡಿಮೆ ಇತ್ತು. ಜೊತೆಗೆ ಉಗ್ರರ ತಾಣವನ್ನ ಎರಡೂ ಸೇರಿ ಜಂಟಿ ಕಾರ್ಯಾಚರಣೆ ಮುಖಾಂತರ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರನ್ನ ಹೊಡೆದು ಉಳಿಸಬಹುದಿತ್ತು. ಆದರೆ ಪಾಕಿಸ್ತಾನದ ಈ ಪ್ರೈಮ್ ಮಿನಿಸ್ಟರ್ ಇದರಲ್ಲ ಶೆಹಬಾಜ್ ಶರೀಫ್ ಮತ್ತು ಅಲ್ಲಿನ ರಕ್ಷಣಾ ಅಧ್ಯಕ್ಷರು ಮಾಡಿದಂತ ಅಡ್ವರ್ಟ್ನಿಂದ ಪಾಕಿಸ್ತಾನ ಸರಿಸುಮಾರು 1,00,000 ಕೋಟಿಯಷ್ಟು ಹಣವನ್ನ ಕಳ್ಕೊಂಡಿದೆ ಅನ್ನೋದು ಇದೀಗ ಸಿಗ್ತಾ ಇರುವಂತಹ ಮಾಹಿತಿಯಾಗಿದೆ. ಅದಾದ ನಂತರ ಈ ಭಾರತ ಕೂಡ ಇದೀಗ ಒಂದು ಸರ್ವಪಕ್ಷದ ನಿಯೋಗವನ್ನು ಮಾಡಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನಾವು ಯಾಕೆ ದಾಳಿ ಮಾಡಿದ್ವಿ, ನಾವು ದಾಳಿ ಮಾಡಿದಾಗ ಅಲ್ಲಿ ಏನಾಯ್ತು, ನಮ್ಮ ಪಹಲ್ಗಾಮ್ ದಾಳಿ ಯಾಕಾಯ್ತು, ಎಲ್ಲಿಂದ ಬಂದ್ರು, ಅವರು ಸಾಕ್ಷ್ಯ ಚಿತ್ರ ಮತ್ತು ಸ್ಯಾಟಲೈಟ್ ಫೋಟೋ, ಜೊತೆಗೆ ನಾವು ಮಾಡಿದಂಥ ದಾಳಿಯಲ್ಲಿ ಎಷ್ಟು ಲಾಸ್ ಆಯಿತು, ನಾವು ಯಾವ ಕ್ಷೇತ್ರದ ಮೇಲೆ ದಾಳಿ ಮಾಡಿದ್ವಿ, ನಾವು ಫಸ್ಟ್ 9 ಉಗ್ರರ ಅಡುಗು ತಾಣವೆಲ್ಲ ಹೊಡೆದಾಕಿದ್ವಿ, ಅಲ್ಲಿ ಇಷ್ಟು ಜನ ಸತ್ರು, ಅದಾದ ನಂತರ ಪಾಕಿಸ್ತಾನ ಯಾಕೆ ನಮ್ಮಲ್ಲಿ ದಾಳಿ ಮಾಡ್ತು, ಅದಾದ ನಂತರ ನಾವು 21 ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ವಿ. ಇವೆಲ್ಲವನ್ನು ಕೂಡ ಸಾಕ್ಷ್ಯ ಸಮೇತವಾಗಿ ಈ 7 ನಿಯೋಗವನ್ನು ಮಾಡಿದೆ. ಒಂದೊಂದು ನಿಯೋಗದಲ್ಲಿ 8ರಿಂದ 9 ಸದಸ್ಯರು ಇರ್ತಾರೆ. ಎಲ್ಲರೂ ಕೂಡ ಆಯಾ ರಾಜ್ಯಗಳ MP-ಗಳಿರ್ತಾರೆ. ಆ 7 ನಿಯೋಗವನ್ನ ಒಬ್ಬೊಬ್ಬರು ಮುನ್ನಡೆಸ್ತಾರೆ. ಹಾಗಾಗಿ ಒಂದೊಂದು ನಿಯೋಗ ಒಂದೊಂದು ದೇಶಕ್ಕೆ ಹೋಗಿ ನೋಡಿ ಹೀಗಾಯ್ತು, ನಾವು ಹೀಗೆ ಮಾಡಿದ್ವಿ, ನಾವು ದಾಳಿ ಮಾಡ್ಲಿಕ್ಕೆ ಕಾರಣ ಏನು ಎನ್ನುವಂತ ಒಂದು ಡಿಪ್ಲೊಮಾಸಿಯನ್ನ ಮಾತಾಡ್ಲಿಕ್ಕೆ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ಲಿಕ್ಕೆ ನಮ್ಮ MP-ಗಳು ಬೇರೆ ದೇಶಕ್ಕೆ ಹೋಗ್ತಾರೆ. ಅಲ್ಲಿನ ಡೆಮೊಕ್ರಾಟ್ಗಳ ಜೊತೆ ಅಂದ್ರೆ ಅಲ್ಲಿನ ರಾಜತಾಂತ್ರಿಕ ವ್ಯವಸ್ಥೆ ಜೊತೆ ಮಾತಾಡ್ತಾರೆ. ಇವ್ರು ಹೋಗಿ ಬೇರೆ ಬೇರೆ ಜಾಗದಲ್ಲಿ ಭಾಷಣ ಮಾಡೋದಿಲ್ಲ, ಆದ್ರೆ ಹೋಗಿ ಕೂತ್ಕೊಂಡು ಅವರ ರಾಜತಾಂತ್ರಿಕ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ಎಲ್ಲ ಸಾಕ್ಷ್ಯವನ್ನು ಕೊಡ್ತಾರೆ. ಯಾಕಂದ್ರೆ ಒಂದು ದೇಶ ಮತ್ತೊಂದು ದೇಶ ಮೇಲೆ ಯುದ್ಧ ಮಾಡಿದಾಗ ಬೇರೆ ದೇಶಗಳು ನಮ್ಮ ಮೇಲೆ ಕಣ್ಣಿಡುತ್ತವೆ ಮತ್ತು ವ್ಯಾಪಾರ ಸಂಬಂಧದಲ್ಲಿ ಅನೇಕ ತೊಡಕಾಗುತ್ತೆ. ಹಾಗಾಗಿ ಇವೆಲ್ಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ಇಡೀ ಜಗತ್ತಿನ ಮುಂದೆ ಬೆತ್ತಲೆ ಮಾಡಲಿಕ್ಕೆ ಭಾರತ ಕೂಡ ಇದೀಗ ದೊಡ್ಡ ಹೆಜ್ಜೆ ನಿಟ್ಟಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದಂತಹ ದಾಳಿಯಿಂದ ಪಾಕಿಸ್ತಾನ ಸರಿಸುಮಾರು 1,00,000 ಕೋಟಿ ಹಣವನ್ನು ಕಳ್ಕೊಂಡಿದೆ. ಈಗಾಗಲೇ IMF ನಿಂದ 1,000 ಕೋಟಿ ಸಾಲವನ್ನು ಕೂಡ ಪಡ್ಕೊಂಡಿದೆ. ಜೊತೆಗೆ ಈಗಾಗಲೇ ಸರಿಸುಮಾರು $7 ಬಿಲಿಯನ್ ಅಂದ್ರೆ 50,000 ಕೋಟಿಯಷ್ಟು ಹಣವನ್ನ ಈಗಾಗಲೇ ಪಡ್ಕೊಂಡಿದೆ. ಈಗ ಪಡ್ಕೊಂಡಿದ್ದು $1 ಬಿಲಿಯನ್ ಅಷ್ಟು ಹಣವನ್ನ IMF ಈಗ ಪಡ್ಕೊಂಡಿದೆ. ಜೊತೆಗೆ ಈಗಾಗಲೇ $7.1 ಬಿಲಿಯನ್ ಅಷ್ಟು ಹಣವನ್ನ ಆಲ್ರೆಡಿ ಸಾಲವಾಗಿ ಪಡ್ಕೊಂಡಿದೆ. ಹಾಗಾಗಿ ಪಾಕಿಸ್ತಾನ ಈಗ ಎಕಾನಮಿಯಲ್ಲಿ ಬರ್ಬಾದ್ ಆಗ್ತಿದೆ. ಈ ಮಧ್ಯೆ ಕೂಡ ಕುತಂತ್ರಿ ಪಾಕಿಸ್ತಾನ ಭಾರತ ಮೇಲೆ ದಾಳಿ ಮಾಡುವಂತ ಎಲ್ಲಾ ಪ್ರಯತ್ನಕ್ಕೂ ಮುಂದಾಗಿತ್ತು. ಆದರೆ ಸದ್ಯದ ಸ್ಥಿತಿಯಲ್ಲಿ ಇದೀಗ 2 ದೇಶಗಳು ಯುದ್ಧ ವಿರಾಮಕ್ಕೆ ಒಪ್ಕೊಂಡ್ರಿಂದ ಈಗ ಸ್ವಲ್ಪ ಮಟ್ಟಿನ ಶಾಂತತೆ
ಇರ್ತಾ ಇದೆ. ಏನೇ ಆಗಲಿ ಭಾರತ ಮಾಡಿದ ದಾಳಿಯಿಂದ ಪಾಕಿಸ್ತಾನ 1,00,000 ಕೋಟಿ ಹಣ ಕಳ್ಕೊಂಡಿದೆ ಅಂದ್ರೆ ಇದು ಭಾರತದ ರಕ್ಷಣಾ ಇಲಾಖೆಗೆ ಒಂದು ಸೆಲ್ಯೂಟ್ ಅನ್ನ ಪಡೆಯಲೇಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.